ಹೋಮಿಯೋಪೆಥಿಕ್ ಮುಗಿಸಿ ಅಲೋಪೆಥಿಕ್ ಚಿಕಿತ್ಸೆ ನೀಡುತ್ತಿರುವ ವೈದ್ಯ. ಅಥಣಿ ತಾಲೂಕಿನ ಮಹೇಶವಾಡಗಿ ಗ್ರಾಮದಲ್ಲಿ ಅಮಾಯಕ ಜನರ ಪ್ರಾಣದೊಡನೆ ಚೆಲ್ಲಾಟವಾಡ್ತಿರುವ ಡೂಪ್ಲಿಕೇಟ್ ವೈದ್ಯ. ನೀವ್ಯಾರು ಕೇಳೋರ ಅಂದ್ರೆ ಕೇಳೋರು ಇನ್ನು ಹೇಳಂಗಿಲ್ಲ ಅಂದಂಗತ್ರಿ. ಯಾರು ಕೇಳ್ರೆ ಯಾರು ಬೇಕಾದ ಕೇಳ್ತಾರ ಅವ್ರಿಗೆ ಹೇಳ್ತೀವಿ. ಸ್ವಲ್ಪ ಕೇಳ್ತಾನ್ರಿ ಅದ ಹೇಳಲೇ. ವೀಕ್ಷಕರೇ, ಈ ವೈದ್ಯನ ಹೆಸರು ಸಂಕೇತ್ ಮುಗನ್ನವರ್. ಈತ ಸುಮಾರು 12 ವರ್ಷಗಳಿಂದ ಅಮಾಯಕ ಜನರಿಗೆ ಅಲೋಪೆಥಿಕ್ ಚಿಕಿತ್ಸೆ ನೀಡ್ತಾ ಬಂದಿದ್ದಾನೆ. ಈತ ಹೋಮಿಯೋಪೆಥಿಕ್ ಚಿಕಿತ್ಸೆ ನೀಡುವ ಬದಲು ಬಂದ ರೋಗಿಗಳಿಗೆ ಅಲೋಪೆಥಿಕ್ ಚಿಕಿತ್ಸೆ ನೀಡ್ತಾ ಇರುವುದು ಆಶ್ಚರ್ಯವಾಗಿದೆ. ಪ್ರಶ್ನೆ ಮಾಡಿದ ನಮ್ಮ ಪ್ರತಿನಿಧಿಗಳಿಗೆ ಏಕವಚನದಲ್ಲಿ ನೀನು ಯಾರು, ನಿನಗೆ ಯಾಕೆ ಬೇಕು, ನನಗೆ ಅಲೋಪೆಥಿಕ್ ಚಿಕಿತ್ಸೆ ನೀಡಲು ಪರವಾನಗಿ ಇದೆ ಅಂತ ಬೇರೆ ಹೇಳ್ತಾನೆ. ಜ್ವರ ನೋಡಿ ಹೇಳ್ಬೇಕಲ್ಲ. ನೋಡು ಚಕ್ರ ಮಾಡಿ ಕೆಂಪು ಬರೋದು, ಕನ್ನಿಕಾಯಿ ಬರೋದು, ನಡಾದು ಗುಳಿಗೆ ಕೊಡ. ಗುಳಿಗೆನ ಕೊಡಿ. ಕ್ಯಾಪ್ಸೂಲ್ ಐತೆ ಅಂದ್ರೆ ನೆಗಡಿ ಮತ್ತೆ ಏನು ಸರ್ ತಮ್ಮದು? 50. ಕೋರ್ಸ್ ಏನು ಗೊತ್ತಿತ್ತು? ಕೋರ್ಸ್ ಏನು ಗೊತ್ತಿಲ್ಲ ರೀ. ಅಲ್ಲಿ ಏನು ಮಾಡೋದು ನೀವು? ನೀವೇನು ಮಾಡೋದು? ಕೇಳೋದೇನೈತ್ರಿ? ಕೇಳಕ್ಕೇನು ಹೋಗಿತ್ತು ರೀ? ಕೇಳೋದೇನೈತೆ? ಅಲ್ಲಿ ಐತೆ ನೋಡಿ ಸರ್ಟಿಫಿಕೇಟ್. ಹೋಮಿಯೋಪತಿಗೆ ರೀ? ಹೋಮಿಯೋಪತಿ ಕೊಡತ್ತಾರಲ್ಲ ಮತ್ತೆ ಎಲ್ಲಿ ಕೊಡ್ತೀವಿ? ಏನು ಕೊಟ್ರಿ? ತಲೆ ಮೇಕನ್ನು ನೋಡಿ ಕೊಡ್ತೀವಿ. ಮತ್ತು ಇಂಜೆಕ್ಷನ್ ಹಾಕ್ರಿ? ಇಟ್ಟಿವು. ಇದಕ್ಕೆ ರೀ? ನೀವ್ಯಾರು ಕೇಳೋರ ಅಂದ್ರೆ ಕೇಳೋರು ಇನ್ನು ಹೇಳಂಗಿಲ್ಲ ಅಂದಂಗತ್ರಿ. ಯಾರು ಕೇಳ್ರೆ ಯಾರು ಬೇಕಾದ ಕೇಳ್ತಾರ ಅವ್ರಿಗೆ ಹೇಳ್ತೀವಿ. ಸ್ವಲ್ಪ ಕೇಳ್ತಾನ್ರಿ ಅದ ಹೇಳಲೇ. ಮತ್ತು ನೀವ್ಯಾರು ಕೇಳೋದು ಹೇಳ್ತಾರಲ್ಲ? ಹೌದು, ಯಾರು ಬೇಕಾದವ್ರು ಬಂದು ಏನು ಮಾಡಿದಪ್ಪ ಅಂದ್ರೆ ಏನು ನೋಡಿದ್ರಿ? ಹೌದು, ಕೇಳಬೇಕಲ್ಲ. ಕೇಳಿದವ್ರಿಗೆ ಬಂದಾಗ ಕೇಳ್ತಾನೆ. ಮತ್ತು ನೀವು ಮತ್ತೀಗ ಹೇಳಲೇ. ಹಾಂ ಏನು ಹಾಂ ಏನು ಹಾಂ ಏನು ಹಾಂ ಕೇಳ್ತಾನೆ ರೀ ನಿಮ್ಮನ್ನ. ಹೇಳಿ ಏನು ಕೇಳೋದು? ಹೇಳಿ. ವಿಡಿಯೋ ತೊಗೊಳ್ಳೋದು. ತಗೋರಿ ವಿಡಿಯೋ. ಎಷ್ಟು ವರ್ಷ ಮಾಡಕತ್ರಿ? 12 ವರ್ಷ. 12 ವರ್ಷ ಆತ್ರಿ. ಬರ್ಲಿ ನೀವು ನಿಂದ್ರೈತೆ ಬರ್ರಿ ಬರ್ರಿ ಬಲ ಅದಕ್ಕೆ ಕಂಜೂತಿ ಬರ್ಲಿ. ಅದಕ್ಕೆ ಯಾಕೆ ತಂದು ನಾವು ಯಾಕೆ ತಂದು? ಹೌದು, ಬರೋಬರ್. ನೀವು ಯಾಕೆ ತೋರಿಸ್ತೀರಿ ಈ ಸರ್? ನೀವು ಮಾಡೋದೆಲ್ಲ ಲೀಗಲ್ ಐತ್ರಿ? ಲೀಗಲ್ ಐತ್ರಿ. ಯಾರೇ? ಹೌದು ರೀ. ಪರ್ಮಿಷನ್ ಐತಿ ಸರ್ ನಿಮಗೆ ಅದನ್ನು ಮಾಡೋದಕ್ಕೆ? KPM ಸರ್ಟಿಫಿಕೇಟ್ ಐತಿ. ಹೌದು ರೀ. ಇಂಜೆಕ್ಷನ್ ಕೊಡೋದು ಎಲ್ಲ ಪರ್ಮಿಷನ್ ಐತೆ ಅನ್ನಂಗೆ. ಹಾಂ ಮಾಡ್ಕೊಡ್ರಿ ವಿಡಿಯೋ, ನಾವು ಮಾಡ್ಕೊಳ್ತೀವಿ. ಏನು ಮಾಡಿರಿ ಸರ್, ಒಳ್ಳೆ ಮಾಡಿರಿ. ನಮ್ಮ ಕರ್ತೇವೆ, ನಾವು ಮಾಡ್ತೀವಿ. ನೀವು ಮಾಡಿರಿ. ಪ್ರಾಪರ್ ಸರ್ ತಮ್ಮಂದ್ರೆ ಇದರ್ಲೆ ಮಹೇಶ್ ಹೊಡಿನ 50 ರೂಪಾಯಿ ಕೊಡ್ರಿ. 50 ರೂಪಾಯಿ ಇದನ್ನು ಮಾಡಿ ಸರ್. ಇಲ್ಲಿಯವರೆಗೆ ಅದೆಷ್ಟು ಅಮಾಯಕ ಜನರ ಪ್ರಾಣದೊಡನೆ ಆಟವಾಡ್ತಿದ್ದಾನೋ ಏನೋ ಗೊತ್ತಿಲ್ಲ. ಅನಾರೋಗ್ಯ ಅಂತ ಬಂದ ರೋಗಿಗಳಿಗೆ ಹೈ ಡೋಸ್ ಇಂಜೆಕ್ಷನ್ ಮಾಡಿ ಅಲ್ಲೇ ಅಡ್ಮಿಟ್ ಮಾಡಿಕೊಂಡು ಸಲಾಯಿನ್ ಕೂಡ ಹಚ್ತಾನೆ. ನೋಡಿ ವೀಕ್ಷಕರೇ, ಈತನ ಆಸ್ಪತ್ರೆಯಲ್ಲಿ ಹೋಮಿಯೋಪೆಥಿಕ್ ಮೆಡಿಸಿನ್ ಬಿಟ್ಟು ಅಲೋಪೆಥಿಕ್ ಮೆಡಿಸಿನ್ಗಳೇ ಜಾಸ್ತಿ ಇವೆ. ಹೌದು ವೀಕ್ಷಕರೇ, ಈಗಾಗಲೇ UK TVಯು ಇಂತಹ ವೈದ್ಯರ ವಿರುದ್ಧ ಸಾಕಷ್ಟು ಸುದ್ದಿಗಳನ್ನು ಮಾಡಿದರೂ ಸಹ ತಾಲೂಕು ವೈದ್ಯಾಧಿಕಾರಿಗಳು ಯಾವುದೇ ಕ್ರಮ ಜರುಗಿಸ್ತಾ ಇಲ್ಲ. ಯಾಕೆ? ಇದರ ಹಿಂದೆ ಇವರ ಕೈವಾಡ ಇದೆಯಾ ಅಥವಾ ಈತನ ವಿರುದ್ಧ ಕ್ರಮ ಕೈಗೊಳ್ತಾರಾ ಎಂಬುದು ಕಾದು ನೋಡಬೇಕಾಗಿದೆ. ವರದಿ ರಮೇಶ್ ಕಾಂಬ್ಳೆ, ಅಥಣಿ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK TV ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.